ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ತೋರಣಗಟ್ಟೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪುರ ಅವರ ಅಧ್ಯಕ್ಷತೆಯಲ್ಲಿ ಮಾವಿನ ಸಸಿ ನೆಡುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿಗಳಾದ ನಿತಿನ್ ಬಲವ, ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳಾದ ಮಹೇಶ್ವರಪ್ಪ, ತೋರಣಗಟ್ಟೆ ಗ್ರಾಮದ ಯುವ ಮುಖಂಡರಾದ ಗುರುನಾಥ್, ರುದ್ರಮುನಿ, ತಿಪ್ಪೇಸ್ವಾಮಿ, ನರಸಿಂಹಮೂರ್ತಿ, ಉಮೇಶ್, ನಟರಾಜ್, ರಾಮಣ್ಣ, ರುದ್ರಮುನಿ, ವಿನಾಯಕ್, ತೇಜು, ಮಾರುತಿ ಸ್ನೇಹ ಯುವಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರುಗಳು, ಶಿಕ್ಷಕರಾದ ಉಮೇಶ್, ಮುಖಂಡರಾದ ರಾಮಾಂಜನೇಯ, ಶಾಸಕರ ಆಪ್ತ ಸಹಾಯಕರಾದ ಮೊಹಮ್ಮದ್ ಗೌಸ್, ರಾಜು, ತೋರಣಗಟ್ಟೆ ಗ್ರಾಮದ ಮುಖಂಡರು, ಮಹಿಳೆಯರು, ಮಕ್ಕಳು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ತೋರಣಗಟ್ಟೆ ಗ್ರಾಮದ ಯುವ ಮುಖಂಡರಾದ ರಾಮಣ್ಣರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮ ಮಾಡೋ ಉದ್ದೇಶ, ಸುಮಾರು 8 ವರ್ಷಗಳಿಂದ ನಮ್ಮ ಸ್ನೇಹಿತರೆಲ್ಲರೂ 2018ರಿಂದ ನಮ್ಮ ಸ್ನೇಹಿತರು, ಮುಖ್ಯವಾಗಿ ನರಸಿಂಹ, ನಟರಾಜ, ಟಿ.ಪಿ. ರುದ್ರಮುನಿ, ವೈಟಿ ಗುರುನಾಥ್, ವೈಸಿ ತಿಪ್ಪೇಸ್ವಾಮಿ, ಉಮೇಶ, ವಿನಾಯಕ ಹಾಗೂ ಜೊತೆಗೆ ಎಲ್ಲ ನಮ್ಮ ತುಂಬಾ ಇನ್ನೂ ಹುಡುಗರು, ಸಾಕಷ್ಟು ಜನ ಹುಡುಗರಿದ್ದಾರೆ. ಊರಿನ ಗ್ರಾಮಸ್ಥರು ಸಹ ಇದಕ್ಕೆ ತುಂಬಾ ಸಹಕಾರಿಯಾಗಿದ್ದಾರೆ. ಆದ್ರಿಂದ 8 ವರ್ಷದಿಂದ ಈ ಕಾರ್ಯಕ್ರಮವನ್ನು ಎಡೆಬಿಡದೆ ಇವರೆಲ್ಲರೂ ಮಾಡ್ತಿದ್ದಾರೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಊರಿನ ಹೆಣ್ಣು ಮಕ್ಕಳು ಸಹ ತುಂಬಾ ಸಪೋರ್ಟಿವ್ ಆಗಿರುವುದರಿಂದ ಈಗೇನು ನಮ್ಮ ಈ ಮುಂದೆ ಕಾಣಿಸುತ್ತೋ ಈ ಮರಗಳು, ಈ ಹುಡುಗರು ನಮ್ಮೂರಲ್ಲಿ ಕೊಟ್ಟಿರೋ ಭಿಕ್ಷೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಮ್ಮೂರಲ್ಲಿ ಎಲ್ಲರೂ ಸಮೇತ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಬರೀ ಇಲ್ಲಿ ದೇವಸ್ಥಾನದಲ್ಲಿ ಕಾಣುವಂತ ಮರಗಿಡಗಳು ಅಷ್ಟೇ ಅಲ್ಲ, ಊರಿನ ತುಂಬಾ ನೆರಳಾಗಿ ನಿಂತಿರೋ ಹೆಮ್ಮರಗಳಿಗೆ ನಮ್ಮ ಸ್ನೇಹಿತರ ಕಾರಣ, ಈ ಊರಿನ ಜನ ಸಹಕಾರ ಮಾಡಿರೋದ ಕಾರಣ. ಅದೇ ಉದ್ದೇಶ ಈಗ 8 ವರ್ಷದಿಂದ ನಾವು ಮಾಡ್ತಾನೆ ಬಂದಿದ್ದಾರೆ. ಈಗ ಸಹ ಒಂದು 100 ಮಾವಿನ ಸಸಿಗಳನ್ನ ಕೆಲವು ಜನ ಮಾತಾಡಿರೋದು ಉಂಟು. ಈ ಕೆಲವು ಗಿಡ ಎಲೆ ಬೀಳ್ತವೆ, ತುಂಬಾ ತೊಂದರೆ ಆಗುತ್ತೆ ಅನ್ನೋದ್ರಿಂದ ಅವರು ಬೇರೆ ಉದ್ದೇಶದಿಂದ ಮರ ಗಿಡ ಎಲೆ ಉದುರಬಾರ್ದು ಅಂತ ಹೇಳಿ ಮಾವಿನ ಗಿಡಗಳನ್ನು ಆಯ್ಕೆ ಮಾಡಿ ಆಂಧ್ರದಿಂದ ತರಿಸಿ ಮಾವಿನ ಗಿಡಗಳನ್ನು ನೆಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ವಂತ ಖರ್ಚು ವೆಚ್ಚವನ್ನ ಹಾಕೊಂಡಿದ್ರೆ ಹೊರತು ಬೇರೆ ಯಾವುದೇ ತರದ ಒಂದು ಫಂಡ್ ಅನ್ನ ಕಲೆಕ್ಟ್ ಮಾಡಿಲ್ಲ. ದಯವಿಟ್ಟು ಅವರಿಗೆ, ಹುಡುಗರಿಗೆ ಎಲ್ಲರ ಮುಖಾಂತರ ಒಂದು ಚಪ್ಪಲಿ ಬರ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಈಗ ಇದಕ್ಕೆ ಸಹಕಾರಿಯಾದ ಯೂತ್ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅಲ್ಲಿಂದ ಹುಡುಗರು ಫೋನ್ ಮಾಡಿದ್ರೆ ಸಾಕು, ಎಲ್ಲರೂ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತಾ ಇದ್ದೇವೆ.